ಹಾಯ್ ಫ್ರೆಂಡ್, ನೋಡಿ ನಾನು ಮನೇಲಿ ಕೇಕ್ ಮಾಡ್ತಾಯಿದ್ದೀನಿ. ಯಾಕೆ ಕೇಕ್ ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ. ಆದರೆ ಕೇಕ್ ಮಾಡೋದು ಈಗೆಲ್ಲ ಹೇಗೆ ಕಲಿತ್ರು, ಎಲ್ಲರೂ ಮಾಡ್ತಾರೆ. ಹೆಂಗೆ ಮನೇಲೇ ಕೇಕ್ ಮಾಡೋದು ಅಂತಂದರೆ, ಈ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ, ಕೊರೋನಾದಿಂದ ಕೇಕ್ ಮಾಡೋದು ಕಲ್ತಿದ್ದು ಎಲ್ಲರೂ ಅಂತ ನಾನು ಅಂದ್ಕೊಳ್ತೀನಿ. ನಾನು ಸಹ ಆಗಲೇ ಕಲ್ತಿದ್ದು. ಇವತ್ತೇನು ಕೇಕ್ ಮಾಡ್ತಾಯಿದ್ದೀನಿ ನಾನು ಅಂತಂದರೆ, ಇವತ್ತು ನಮ್ಮ ಹಸ್ಬೆಂಡ್ದು, ನನ್ನ ರಂಗುದು ಬರ್ಡೇ ಇದೆ. ಹಾಗಾಗಿ ನಾನು ಇವತ್ತು ಅವರಿಗೆ ಮನೆಯಲ್ಲೇ ಹೋಮ್ ಕೇಕ್ ಮಾಡಿ, ಅವರು ಯಾವತ್ತೂ ಕೇಕ್ ಕಟ್ ಮಾಡಿದ್ದಿಲ್ಲ, ಆ ಥರ ಏನೂ ಇದು ಮಾಡೋದಿಲ್ಲ ಅವರು. ನಾನೇ ಕೇಕ್ ಕಟ್ ಮಾಡಿಬಿಟ್ಟು ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳ್ಬಿಟ್ಟು ನನ್ನ ಮಗನೂ ನಾನು ಸಹ ಒಂದೆರಡು ಬಲೂನ್ ಇದ್ದ, ಆ ಬಲೂನಿಗೆ ಹೂವು ತುಂಬಿ ಮಾಡಿ ಮನೇಲೇ ಮಾಡಿದ್ವಿ. ಅವ್ರಿಗೆ ಗೊತ್ತಿರಲಿಲ್ಲ, ಬಂದರು ಅವಾಗ ತಾನೇ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದ ತಕ್ಷಣ ನನ್ನ ಮಗ ಎಗ್ರಿ ಬಲ್ಲ ನೋಡಿದ್ವಿ, ವಿಶ್ ಮಾಡಿದ್ವಿ. ಅವ್ರು ನಗ್ತಾಯಿದ್ರು, ಏನಿದೆಲ್ಲ ಈಗ ಎಲ್ಲ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂಥೇಳಿ. ಅವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಆದರೂ ನಮ್ಮ ಖುಷಿಗೆ ಮಾಡಿದ್ವಿ. ಬಟ್ ಓಕೆ, ಖುಷಿಪಟ್ಟರು. ಆಮೇಲೆ ಕೇಕ್ ಕಟ್ ಮಾಡಿ ಅವರು ತಿಂದು ನೋಡಿ ತುಂಬ ಚೆನ್ನಾಗಿದೆ. ಅಲ್ಲೇ ಕೇಕ್ ತೊಗೊಂಬಂದು ತಿನ್ನೋದಕ್ಕಿಂತ ಯಾವ್ಯಾವತ್ತು ಮಾಡಿರ್ತಾರೋ ಚೆನ್ನಾಗಿರೋದಿಲ್ಲ ಅಷ್ಟು. ಇದು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತಲೂ ಹೇಳಿದ್ರು. ನಂಗೆ ಸಹ ತುಂಬ ಖುಷಿ ಆಯಿತು. ಹೇಳಿದ್ರಲ್ಲ ಅಷ್ಟೊಂದು ಅಂತೇಳಿ ತುಂಬ ಖುಷಿ ಆಯಿತು. ಮಗನಿಗೆ ಕೇಕ್ ತಿನ್ನಿಸಿ ಮಗನೂ ವಿಶ್ ಮಾಡಿದ, ನನ್ನ ಪಾಪನೂ ವಿಶ್ ಮಾಡ್ದೆ, ನಾನು ಸಹ ವಿಶ್ ಮಾಡಿ ತುಂಬ ಖುಷಿ ಆಯಿತು. ಒಂಥರ ಮನೇಲಿ ಕೇಕ್ ಮಾಡೋದ್ರಿಂದ ಚೆನ್ನಾಗಿರತ್ತೆ ಹೊರಗಡೆ ತರೋದ್ರಿಂದ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.